ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಪಾಸ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರುವಂಥ ಮಕ್ಕಳಿಗೆ ಗೊತ್ತಿರುತ್ತೆ, ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಆಲ್ರೆಡಿ ಕೊಟ್ಟಿದ್ದೀನಿ. 2025-26 ಈ ವರ್ಷ ಆ್ಯನುವಲ್ ಎಕ್ಸಾಮನ್ನು ಬರಿತಾ ಇರುವಂತಹ ಮಕ್ಕಳಿಗೆ ಯಾವ ರೀತಿಯಾಗಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ಮಾರ್ಕ್ 2 ಮಾರ್ಕ್ಸಿನ ಥಿಯರಿ ಕ್ವಶನ್ಸು ಅಕೌಂಟೆನ್ಸಿಯಲ್ಲಿ, ಮತ್ತು 6 ಮಾರ್ಕ್ಸಿಗೆ 12 ಮಾರ್ಕ್ಸಿಗೆ ಬರುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಗಳಾಗಿರುವಂತಹ ಪೆಟಿ ಕ್ಯಾಶ್ ಬುಕ್ ಆಗಿರಬಹುದು, ಸಿಂಪಲ್ ಕ್ಯಾಶ್ ಬುಕ್ ಆಗಿರ್ಬೋದು, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಫೈನಲ್ ಅಕೌಂಟ್ ಆಗಿರ್ಬೋದು, ಪರ್ಚೇಸ್ ಬುಕ್ಕು, ಸೇಲ್ಸ್ ಬುಕ್ಕು, ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನು, ಇದ್ರ ಜೊತೆಗೆ ಟ್ರಯಲ್ ಬ್ಯಾಲೆನ್ಸು, ಕ್ರೆಡಿಟಾರ್ಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು, ಓಕೆನಾ. ಈ ರೀತಿಯಾಗಿ ಕ್ಲಾಸಿಫಿಕೇಷನ್ಸ್, ಈ ರೀತಿಯಾಗಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಅಂತ ಆಲ್ರೆಡಿ ಹೇಳಿದೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ MCQ ಕ್ವಶನ್ಸ್ಗಳನ್ನ ಯಾವುದು ಓದ್ಕೊಳ್ಬೇಕು ಅಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಫಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ, ಓಕೆನಾ. ಅದರ ಲಿಂಕು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನ ಯಾವುದು ಓದ್ಕೊಳ್ಬೇಕು, ಯಾಕಂತ ಹೇಳಿದ್ರೆ MCQ 5 ಮಾರ್ಕ್ಸಿಗಿರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ 5 ಮಾರ್ಕ್ಸಿಗಿರುತ್ತೆ. ನೀವು ಟಾಪಿಕ್ ಯಾವ್ದು ಅಂತ ನೋಡಿಕೊಂಡ್ರೆ ಸಾಕು, ಬ್ರಾಕೆಟಲ್ಲೇ ಆನ್ಸರ್ಸ್ ಇರುತ್ತೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರಿಬೇಕು ಅಲ್ವಾ ಮಕ್ಕಳೇ. ಹಾಗಾಗಿ MCQ ವಿಡಿಯೋನ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್ ಯಾವುದು ಓದ್ಕೊಳ್ಬೇಕು ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಥ್ ದ ಫಾಲೋಯಿಂಗ್, ಅದರ ನೆಕ್ಸ್ಟ್ ವಿಡಿಯೋದಲ್ಲಿ 1 ಮಾರ್ಕ್, ಅದರ ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್, ಅದರ ನೆಕ್ಸ್ಟ್ ವಿಡಿಯೋದಲ್ಲಿ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಆನ್ಸರ್ಸು, ಅದರ ನೆಕ್ಸ್ಟ್ ವಿಡಿಯೋದಲ್ಲಿ 8 ಮಾರ್ಕ್ಸಿನ ಕ್ವಶನ್ಸು ಮತ್ತು ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಇರುವಂತಹ ಮಕ್ಕಳು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ವಿಡಿಯೋನ ವಾಚ್ ಮಾಡಲಿ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಕೊಡ್ತಾ ಇದ್ದೀನಿ ಅದೊಂದು ಕಡೆ ಸ್ಟೋರ್ ಮಾಡಿಟ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಲಿ. ಬಿಸ್ನೆಸ್ ಸ್ಟಡೀಸಲ್ಲಿ 100% ಗುಡ್ ಸ್ಕೋರನ್ನು ಮಾಡಬಹುದು. ಫಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ನ ನಾನು 2025 ನಿಮ್ಮ ಸೀನಿಯರ್ಸಿಗೆ ಏನು ಆ್ಯನುವಲ್ ಎಕ್ಸಾಮ್ ಆಗಿತ್ತಲ್ಲ ಅದರಲ್ಲಿರುವಂಥ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಒನ್ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್, ಇದಿಷ್ಟು ಕೂಡ ನೋಡ್ಕೊಳ್ಬೇಕು. ದ ಹೆಡ್ ಆಫ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಈಸ್ ಕಾಲ್ಡ್ ಕರ್ತ. ಇಲ್ಲಿ ಗೊತ್ತಿರಬೇಕು ನಿಮಗೆ ಇನ್ಫಾರ್ಮೇಷನ್ ಮಕ್ಕಳೇ, HUFನ ಹೆಡ್ಡನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕರ್ತ ಅಂತ ಕರಿತೀವಿ. ರಿಮೈನಿಂಗ್ ಪರ್ಸನ್ಸ್ನ ಏನು ಕರಿತೀವಿ ಅಂತ ಹೇಳಿದ್ರೆ ಕೋ ಪರ್ಸೋನರ್ಸ್ ಅಂತ ಕರಿತೀವಿ. ಸೊ ಕರ್ತ ಅನ್ನೋನು ಓನರ್ ಆಗಿರ್ತಾನೆ, ರಿಮೈನಿಂಗ್ ಇರುವಂತಹ ಎಲ್ಲ ಮೆಂಬರ್ಸ್ಗಳನ್ನ ನಾವೇನಂತ ಕರಿತೀವಿ, ಕೋ ಪರ್ಸೋನರ್ಸ್ ಅಂತ ಕರಿತೀವಿ. ಕರೆಕ್ಟಾಗಿ ಗೊತ್ತಿರಬೇಕು. ಡ್ಯಾಶ್ ಈಸ್ ಎ ಸ್ಯಾಟಲೈಟ್ ಬೇಸ್ಡ್ ಮೀಡಿಯಾ ಸರ್ವಿಸ್ ಅಂತ ಕೊಟ್ಟಿದ್ದಾರೆ, DTH. ಏರ್ ಪೊಲ್ಯೂಷನ್ ಹ್ಯಾಸ್ ಕ್ರಿಯೇಟೆಡ್ ಎ ಹೋಲ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ, ಓಝೋನ್ ಲೇಯರ್. ನೆಕ್ಸ್ಟ್ ಒನ್, ದ ಇಂಡಸ್ಟ್ರಿ ಸೆಟಪ್ ಇನ್ ಎ ವಿಲೇಜ್ ಏರಿಯಾ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಇಂಡಸ್ಟ್ರಿ. ವಿಲೇಜ್ ಏರಿಯಾದಲ್ಲಿ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ರೆ, ಸೆಟಪ್ ಮಾಡಿದ್ರೆ ಅದನ್ನು ಯಾವ ಇಂಡಸ್ಟ್ರಿ ಅಂತ ಕರಿತೀವಿ, ಕಾಟೇಜ್ ಇಂಡಸ್ಟ್ರಿ. ಆನ್ಸರ್ ಕಾಟೇಜ್. ಡ್ಯಾಶ್ ಈಸ್ ದ ಮೇಜರ್ ಡಾಕ್ಯುಮೆಂಟ್ ಇನ್ ಇಂಪೋರ್ಟ್ ಟ್ರಾನ್ಸಾಕ್ಷನ್ ಅಂತ ಕೇಳಿದರೆ ಬಿಲ್ ಆಫ್ ಲ್ಯಾಡಿಂಗ್. ಓಕೆನಾ. ನೆಕ್ಸ್ಟು 2024 ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಕೇಳಿದರೆ ನೋಡೋಣ. ಟೋಟಲ್ ಆಗಿ ನೀವು 2 ಇಯರ್ದು ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರು, 2 ಮಾಡೆಲ್ ಪೇಪರು ನೋಡ್ಕೊಳ್ಳೇಬೇಕಾಗತ್ತೆ. 2024 ಯಾವುದಾದ್ರೂ ರಿಪೀಟ್ ಬಂತು ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಫಸ್ಟ್ ಒನ್, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ನಿಮಗೆ ಗೊತ್ತಿದೆ, ಟೇಬಲ್ಲು ಚಾರ್ಟ್ ಗೊತ್ತಿದೆ. ನಾವು ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಅಂತ ಹೇಳ್ಕೊಂಡು ಡಿವೈಡ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ 4 ಮಾರ್ಕ್ಸ್ ಆಲ್ಸೋ. ನೆಕ್ಸ್ಟು, ಫ್ರೈಟ್ ಇನ್ಶೂರೆನ್ಸ್ ಈಸ್ ಫಾರ್ ರೀಇಂಬರ್ಸಿಂಗ್ ದ ಲಾಸ್ ಆಫ್ ಫ್ರೈಟ್ ಟು ದ ಡ್ಯಾಶ್ ಕಂಪನಿ ಅಂತ ಕೊಟ್ಟಿದ್ದಾರೆ, ಶಿಪ್ಪಿಂಗ್ ಕಂಪನಿ. ನೆಕ್ಸ್ಟ್ ಒನ್, ಕಾರ್ಬನ್ ಮೊನಾಕ್ಸೈಡ್ ಎಮಿಟೆಡ್ ಬೈ ಆಟೋಮೊಬೈಲ್ಸ್ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಟು, ಏನಾಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಎಮಿಟ್ ಆದರೆ ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಏರ್ ಪೊಲ್ಯೂಷನ್ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಈಸ್ ದ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಅಪ್ ಒನ್ಸ್ ಓನ್ ಬಿಸ್ನೆಸ್ ಅಂತ ಕೇಳಿದರೆ ಎಂಟ್ರಪ್ರಿನರ್ಶಿಪ್. ಲಾಸ್ಟ್ ಒನ್, ಡ್ಯಾಶ್ ಶಾಪ್ಸ್ ಸ್ಪೆಷಲೈಸ್ ಇನ್ ದ ಸೇಲ್ ಆಫ್ ಸ್ಪೆಸಿಫಿಕ್ ಲೈನ್ ಆಫ್ ಪ್ರಾಡಕ್ಟ್ ಅಂತ ಇದೆ, ಸ್ಪೆಷಾಲಿಟಿ ಪ್ರಾಡಕ್ಟ್ಸ್. ಓಕೆನಾ. ನೆಕ್ಸ್ಟು 2025 ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಕೇಳಿದರೆ ನೋಡೋಣ. ನೋಡಿ, ಮಾಡೆಲ್ ಕ್ವಶನ್ ಪೇಪರಲ್ಲಿರೋದು ಆಲ್ಮೋಸ್ಟ್ ಆ್ಯನುವಲ್ ಎಕ್ಸಾಮಿಗೆ 1 or 2 ರಿಪೀಟ್ ಆಗೇ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಇಲ್ಲೂ ಕೂಡ ರಿಪೀಟ್ ಆಗಿ ನಿಮಗೆ ಗೊತ್ತಾಗ್ತಾ ಇದೆ. ಡ್ಯಾಶ್ ಇಂಡಸ್ಟ್ರೀಸ್ ಡ್ರಾ ಪ್ರಾಡಕ್ಟ್ಸ್ ಫ್ರಮ್ ನ್ಯಾಚುರಲ್ ರಿಸೋರ್ಸಸ್. ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ನೀವು ಇಂಡಸ್ಟ್ರಿಯಲ್ಲಿ
ಇಂಡಸ್ಟ್ರಿ ಮೀನಿಂಗ್ ನೋಡ್ಕೊಳ್ತೀರಿ, ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಮೀನಿಂಗ್ ನೋಡ್ಕೊಳ್ತೀರಿ, ಪ್ರೈಮರಿಯಲ್ಲಿ ಬರುವಂತಹ ಟೈಪ್ಸ್ ಏನಿದೆ, ಸೆಕೆಂಡರಿಯಲ್ಲಿ ಬರುವಂತಹ ಟೈಪ್ಸ್ ಏನಿದೆ ಅದು ಕೂಡ ನೋಡ್ಕೊಂಡಿರಬೇಕು ವಿತ್ ಎಕ್ಸಾಂಪಲ್. ಓಕೆನಾ. ಇಲ್ಲಿ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ನ್ಯಾಚುರಲ್ ಸೋರ್ಸಿಂದ ನಾವು ಪ್ರಾಡಕ್ಟ್ಸನ್ನು ಡ್ರಾ ಮಾಡಿಕೊಂಡು ಇಂಡಸ್ಟ್ರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಂಡಸ್ಟ್ರಿಯನ್ನು ರನ್ ಮಾಡಿದ್ರೆ ದಟ್ ಈಸ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ. ದ ಎಲ್ಡೆಸ್ಟ್ ಮೆಂಬರ್ ಆಫ್ HUF ಅಂತ ಕೊಟ್ಟಿದ್ದಾರೆ ನೋಡಿ, ರಿಪೀಟ್ ಆಯಿತು ಕ್ವಶನು. ಇಲ್ಲೇನು ಕೊಟ್ಟಿದ್ದಾರೆ, ಎಲ್ಡೆಸ್ಟ್ ಅಂತ ಹೇಳಿದ್ರು ಒಂದೇ, ಹೆಡ್ ಅಂತ ಹೇಳಿದ್ರು ಕೂಡ ಒಂದೇ. ಹೆಡ್ ಆಫ್ ದ HUF ಯಾರು, ಕರ್ತ. ಎಲ್ಡೆಸ್ಟ್ ಮೆಂಬರ್ ಆಫ್ ದ HUF ಯಾರು, ಆಲ್ಸೋ ಕರ್ತ. ರಿಮೈನಿಂಗ್ ಮೆಂಬರ್ಸನ್ನು ಏನಂತ ಕರಿತೀವಿ, ಕೋ ಪರ್ಸೋನರ್ಸ್ ಅಂತ ಕರಿತೀವಿ. ಓಕೆನಾ. ಡ್ಯಾಶ್ ಗಿವ್ಸ್ ಆನ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಅಪ್ಲೈ ಫಾರ್ ಶೇರ್ಸ್ ಅಂತ ಇದೆ. ಶೇರ್ಸನ್ನು ಅಪ್ಲೈ ಮಾಡೋದಕ್ಕೆ ಇಲ್ಲಿ ಗಿವ್ಸ್ ಆನ್ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಯಾರಿಗೆ, ಪಬ್ಲಿಕ್ಕಿಗೆ, ಟು ಅಪ್ಲೈ ಫಾರ್ ಶೇರ್ಸು. ಇವಾಗ ಒಂದು ಬಿಸ್ನೆಸ್ಸನ್ನ ಸೆಟಪ್ ಮಾಡಬೇಕು ಅಂತ ಹೇಳಿದ್ರೆ ಶೇರ್ಸ್ಗಳನ್ನು ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅದರಲ್ಲಿ ಬಂದಿರುವಂತಹ ಫೈನಾನ್ಸಲ್ಲಿ ನಾವು ಬಿಸ್ನೆಸ್ಸನ್ನ ಸೆಟಪ್ ಮಾಡ್ತೀವಿ. ದಟ್ ಈಸ್ ಅದರಲ್ಲಿ ನಮಗೆ ಬರುವಂಥ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಇದನ್ನೆಲ್ಲ ನಾವು ಓದಿದ್ದೀವಿ. ಸೊ ಆ ಒಂದು ಇನ್ವಿಟೇಷನ್ನ ಏನು ಪಬ್ಲಿಕ್ಕಿಗೆ ಕೊಡ್ತೀವಲ್ಲ, ಹೀಗೆ ಶೇರ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಪರ್ಚೇಸ್ ಮಾಡ್ಕೊಳ್ಳಿ ಅಂತ, ಆ ಇನ್ವಿಟೇಷನಿಗೆ ಏನು ಕರೀತಾರೆ ಅಂತ ಹೇಳಿದ್ರೆ ಪ್ರಾಸ್ಪೆಕ್ಟಸ್ ಅಂತ ಕರೀತಾರೆ. ನೆಕ್ಸ್ಟ್ ಡ್ಯಾಶ್ ಇಯರ್ MSMED ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ 2006. ಲಾಸ್ಟ್ ಒನ್ ಡ್ಯಾಶ್ ಆಪರೇಟ್ಸ್ ಆನ್ ದ ಬೇಸಿಸ್ ಆಫ್ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ಸರ್ವಿಸ್. ಸೆಲ್ಫ್ ಸರ್ವಿಸ್ ಎಲ್ಲಿರುತ್ತೆ, ಸೂಪರ್ ಮಾರ್ಕೆಟಲ್ಲಿ. ನೆಕ್ಸ್ಟ್ ಎ ಡ್ಯಾಶ್ ಪಾರ್ಟ್ನರ್ ಈಸ್ ಒನ್ who allows the use of his name by firm but does not contribute to its capital ಅಂತ. ನೆಪ ಮಾತ್ರಕ್ಕೆ ಅಥವಾ ನಾಮಿನಲ್ ಆಗಿರುವಂಥವನು, ಏನು ಹೆಸರಿಗೆ ಮಾತ್ರ ಪಾರ್ಟ್ನರ್ ಆಗಿರುವಂಥವನು ಯಾರು ಅಂತ ಹೇಳಿದ್ರೆ ನಾಮಿನಲ್ ಪಾರ್ಟ್ನರ್. ಟೈಪ್ಸ್ ಆಫ್ ಪಾರ್ಟ್ನರ್ಸಲ್ಲಿ ಆ್ಯಕ್ಟಿವ್ ಪಾರ್ಟ್ನರು, ಸ್ಲೀಪಿಂಗ್ ಪಾರ್ಟ್ನರು, ಪಾರ್ಟ್ನರ್ ಬೈ ಎಸ್ಟೋಪೆಲ್ಲು, ನಾಮಿನಲ್ ಪಾರ್ಟ್ನರು, ಸಾಕಷ್ಟು ಜನ ಬರ್ತಾರೆ. ಈ ನಾಮಿನಲ್ ಪಾರ್ಟ್ನರ್ ಹೇಗೆ ಅಂತ ಹೇಳಿದ್ರೆ ಹೆಸರಿಗೆ ಮಾತ್ರ ಪಾರ್ಟ್ನರ್ ಆಗಿರ್ತಾನೆ, ಕ್ಯಾಪಿಟಲ್ಗೆ ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ಸು ಒಂದು ಇರೋದಿಲ್ಲ. ನೆಕ್ಸ್ಟು ಡ್ಯಾಶ್ ಇನ್ವಾಲ್ವ್ಸ್ ಫರ್ಮ್ಸ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ವಿತ್ ಅದರ್ ಬಿಸ್ನೆಸ್ ಅಂತ ಇದೆ. ಇಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್, ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ವಿತ್ ಅದರ್ ಬಿಸ್ನೆಸ್ ಅಂತ ಹೇಳಿದ್ರೆ ಬಿಸ್ನೆಸ್ ಟು ಬಿಸ್ನೆಸ್, B2B. ನೆಕ್ಸ್ಟು ಡ್ಯಾಶ್ ರೆಪ್ರೆಸೆಂಟ್ಸ್ ದ ಓನರ್ಶಿಪ್ ಆಫ್ ಎ ಕಂಪನಿ ಅಂತ ಇದೆ. ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಓನರ್ಸ್ ಆಫ್ ದ ಕಂಪನಿ ಅಂತ ಕರಿತೀವಿ. ದಟ್ ಮೀನ್ಸ್ ಈಕ್ವಿಟಿ ಶೇರ್ಸ್ ರೆಪ್ರೆಸೆಂಟ್ಸ್ ದ ಓನರ್ಶಿಪ್ ಆಫ್ ಎ ಕಂಪನಿ ಅಂತ ಅರ್ಥ ಅಲ್ವಾ. ಸೊ ಆನ್ಸರ್ ಈಕ್ವಿಟಿ ಶೇರ್ಸ್. ಲಾಸ್ಟ್ ಒನ್ ಡ್ಯಾಶ್ ಈಸ್ ದ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಅಪ್ ಒನ್ಸ್ ಓನ್ ಬಿಸ್ನೆಸ್ ಅಂತ ಕೇಳಿದರೆ ಇದು ರಿಪೀಟ್ ಆಯಿತು ಕ್ವಶನ್ನು, ವೆರಿ ವೆರಿ ಇಂಪಾರ್ಟೆಂಟು. ಎಂಟ್ರಪ್ರಿನರ್ಶಿಪ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು 2024 ಮಾಡೆಲ್ ಕ್ವಶನ್ ಪೇಪರ್. ಈ ಒಂದು ಪೇಪರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಏನೇನು ಕೇಳಿದ್ದಾರೆ ನೋಡಿ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಟ್ರೇಡ್. ರೀಕನ್ಸ್ಟ್ರಕ್ಷನ್ ಆಫ್ ಸಿಕ್ ಪಬ್ಲಿಕ್ ಸೆಕ್ಟರ್ ಈಸ್ ಟೇಕನ್ ಅಪ್ ಬೈ BIFR. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ MOA, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ದ ಇಂಡಸ್ಟ್ರಿ ಸೆಟಪ್ ಇನ್ ವಿಲೇಜ್ ಏರಿಯಾಸ್ ಈಸ್ ಕಾಲ್ಡ್ ಕಾಟೇಜ್ ಇಂಡಸ್ಟ್ರಿ. ರಿಪೀಟ್. ಓಕೆ. ನೆಕ್ಸ್ಟ್ ದ ಟ್ರೇಡ್ ದಟ್ ಟೇಕ್ಸ್ ಪ್ಲೇಸ್ ವಿತಿನ್ ದ ಬೌಂಡರಿ ಆಫ್ ಎ ಕಂಟ್ರಿ. ವಿತಿನ್ ದ, ನಮ್ಮ ಕಂಟ್ರಿಯ ಒಳಗಡೆ ಬಿಸ್ನೆಸ್ಸನ್ನು ನಾವೇನಂತ ಕರಿತೀವಿ, ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಔಟ್ಸೈಡ್ ಆಫ್ ದ ಬೌಂಡರಿ ಆಫ್ ಎ ಕಂಟ್ರಿ ಅಂತ ಬಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರಿತೀವಿ. ಸೊ ವಿತಿನ್ ದ ಕಂಟ್ರಿ ಅಂತ ಕೊಟ್ಟಿದ್ದಾರೆ ಇಂಟರ್ನಲ್ ಟ್ರೇಡ್. ಓಕೆನಾ. ಸೊ ಇದಿಷ್ಟು ಕೂಡ 5 ಪೇಪರ್ ಹೇಳಿದ್ದೀನಿ ನಾನು. 5 ಪೇಪರಲ್ಲಿ ಇರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಸೇಮ್ 5 ಪೇಪರ್ಸಲ್ಲಿ ಇರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವ ರೀತಿಯಾಗಿದೆ, ಯಾವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. 1 by 1 ಟಾಪಿಕ್ನ ನೀಟಾಗಿ ಕಲ್ತ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಆಯಿತು, ಇವಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಆಯಿತು, ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್. ಓಕೆನಾ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.